ಕೇಂದ್ರ ಗೃಹ ಸಚಿವ ಪದಕ ಪುರಸ್ಕೃತರು ಶ್ರೀ ರಾಮಪ್ಪ ಬಿ ಗುತ್ತೇದಾರ್, ಪೊಲೀಸ್ ಇನ್ಸ್ಪೆಕ್ಟರ್. ಇವರು 2003ರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ಸಿವಿಲ್ ಪ್ರಾಥಮಿಕ ತರಬೇತಿಯ ನಂತರ ಅವರು ಕೋಲಾರ, ಬೆಂಗಳೂರಿನ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಬೆಂಗಳೂರಿನಲ್ಲಿಯೂ ಕೆಲಸ ಮಾಡಿದ್ದಾರೆ. ನಗರ ಪ್ರಸ್ತುತ ಮೇಲ್ದರ್ಜೆಗೇರಿದ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕರ್ತವ್ಯದಲ್ಲಿ ಇವರ ಆಸಕ್ತಿ ಮತ್ತು ಸಮರ್ಪಣಾ ಮನೋಭಾವ ಸಮರ್ಥವಾಗಿ ಮತ್ತು ಅವರ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನ ಗಳಿಸಿದ್ದಾರೆ. ಅವರು ಸೇವೆ ಸಲ್ಲಿಸಿದಲ್ಲೆಲ್ಲ ಸಾರ್ವಜನಿಕರಿಂದ ಪ್ರಶಂಸೆಗೆ ಒಳಪಟ್ಟಿದ್ದರು. ಕೋವಿಡ್-19ಗೆ ಸಂಬಂಧಿಸಿದಂತೆ ದೇಶದಲ್ಲಿ ವಿಧಿಸಲಾದ ಲಾಕ್ಡೌನ್ ಸಮಯದಲ್ಲಿ ಶ್ರೀ ರಾಮಪ್ಪ ಬಿ ಗಟ್ಟರ್ ಅವರ ಸೇವೆಗಳು ಹೆಚ್ಚು ಗಮನಾರ್ಹವಾಗಿದೆ. ಅವರು ಹಗಲು ರಾತ್ರಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿದರು ಮತ್ತು ತಮ್ಮ ಸಿಬ್ಬಂದಿ ಮತ್ತು ಅವರ ಕುಟುಂಬ ಸದಸ್ಯರ ಯೋಗಕ್ಷೇಮವನ್ನು ಸಹ ನೋಡಿಕೊಂಡರು. ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಕಡಿಮೆ ಕೋವಿಡ್-19 ಸಕಾರಾತ್ಮಕ ಪ್ರಕರಣಗಳು ವರದಿಯಾಗಿವೆ ಮತ್ತು 2020-21ರ ಅವಧಿಯಲ್ಲಿ ಇತರ ನ್ಯಾಯ ವ್ಯಾಪ್ತಿಗಳಿಗೆ ಹೋಲಿಸಿದರೆ ಮರಣ ಪ್ರಮಾಣವು ಕಡಿಮೆಯಾಗಿದೆ. ಹಲವಾರು ಎನ್ಜಿಒಗಳು ಮತ್ತು ಖಾಸಗಿ ಸಂಸ್ಥೆಗಳ ಸಹಕಾರದೊಂದಿಗೆ ಉದ್ಯೋಗದ ಉದ್ದೇಶಕ್ಕಾಗಿ ವಿಶೇಷವಾಗಿ ನೆರೆಯ ರಾಜ್ಯಗಳು ಮತ್ತು ಉತ್ತರ ಭಾರತದಿಂದ ವಲಸೆ ಕಾರ್ಮಿಕರಿಗೆ ದಿನನಿತ್ಯದ ಆಹಾರ ಮತ್ತು ದಿನಸಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡಲು ಅವರು ಉಪಕ್ರಮಗಳನ್ನು ಕೈಗೊಂಡರು. ಕೊಲೆ, ಡಕಾಯಿತಿ, ದರೋಡೆ, ಅಪಹರಣಗಳಂತಹ ಸಂವೇದನಾಶೀಲ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಅವರು ಆಸಕ್ತಿ ತೋರಿಸಿದ್ದಾರೆ. ಕಾಣೆಯಾದ ಪ್ರಕರಣಗಳು ಮತ್ತು ಕದ್ದ ಆಸ್ತಿಗಳನ್ನು ವಸೂಲಿ ಮಾಡೋದು. ಶ್ರೀ ರಾಮಪ್ಪ ಬಿ ಗಟ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಪಿಎಸ್ಐ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಅವಧಿಯಲ್ಲಿ ಹಲವಾರು ಸೂಕ್ಷ್ಮ ಪ್ರಕರಣಗಳ ತನಿಖೆ ನಡೆಸಿದ್ದಾರೆ. ಅಪರಾಧ ಪ್ರಕರಣಗಳು ಸೇರಿದಂತೆ ಪ್ರಮುಖ ಪ್ರಕರಣಗಳ ಸಂಕ್ಷಿಪ್ತ ವಿವರಣೆಗಳು ಕೆಳಕಂಡಂತಿವೆ. ಕಗ್ಗಲೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದ ಪೋಸ್ಕೋ ಪ್ರಕರಣದಲ್ಲಿ 13 ವರ್ಷದ ಅಪ್ರಾಪ್ತಿಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣದಲ್ಲಿ ಅತ್ಯುತ್ತಮ ತನಿಖೆ ನಡೆಸಿ ಸಂತ್ರಸ್ತೆಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇರ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ರಾಮಪ್ಪ ಗುತ್ತೇರ್ ಅವರ ಅತ್ಯುತ್ತಮ ತನಿಖಾ ವರದಿ ಹಾಗೂ ತನಿಖಾ ಶೈಲಿಯಿಂದಾಗಿ ಆರೋಪಿಗೆ 20 ವರ್ಷ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ರಾಮಪ್ಪ ಗುತ್ತೇರ್ ಅವರ ಈ ಪ್ರಕರಣದ ತನಿಖಾ ಕಾರ್ಯಕ್ಕೆ 2023ರ ಕೇಂದ್ರ ಗೃಹ ಸಚಿವರ ಪದಕ ನೀಡಿ ಗೌರವಿಸಲಾಗಿದೆ.